ಆಕಾಶವಾಣಿ ಮೈಸೂರು. ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಾಯೋಜಿತ ಸರಣಿ. ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ. ಸಂದರ್ಶಿಸಿರಿ www.cybermitra.in. ಸುಲೇಖಾ 27 ವರ್ಷದ ಯುವತಿ, ಮದುವೆ ಆಗಿಲ್ಲ ಮತ್ತು ಭಾರತದ ಪ್ರಮುಖ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಫೇಸ್ಬುಕ್ ಖಾತೆಯಲ್ಲಿ ರಾಕೇಶ್ನಿಂದ ಬಂದ ಸ್ನೇಹಿತ ವಿನಂತಿಯನ್ನು ಅವರು ಸ್ವೀಕರಿಸಿರ್ತಾರೆ. ನಂತರ ಒಂದಿನ ರಾಕೇಶು ಸುಲೇಖಾಗೆ ತನ್ನ ಪ್ರೀತಿಯನ್ನು ಪ್ರಸ್ತಾಪಿಸ್ತಾನೆ ಮತ್ತು ತನ್ನನ್ನು ಮದುವೆ ಆಗಲು ಆಸಕ್ತಿ ಹೊಂದಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಸುಲೇಖಾ ತನ್ನ ಕುಟುಂಬವು ಈಗಾಗಲೇ ತನಗಾಗೊಂದು ಸಂಬಂಧ ನೋಡಿದೆ, ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ತಿಳಿಸ್ತಾರೆ. ರಾಕೇಶು ಹತಾಶನಾಗ್ತಾನೆ, ಆದರೆ ಅವರನ್ನು ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಅವನು ಅವಳನ್ನು ಗೆಲ್ಬೋದು ಅನ್ನೋ ಭರವಸೆಯಿಂದ ಪ್ರಣಯ ಕವಿತೆಗಳನ್ನು, ಸಂದೇಶಗಳನ್ನು ಫೇಸ್ಬುಕ್ನಲ್ಲಿ ಮೆಸೇಜನ್ನು SMS ಅಲ್ಲಿ ಕಳಿಸ್ತಾ ಇರ್ತಾನೆ. ಸುಲೇಖಾ ಆರಂಭದಲ್ಲಿ ಇದನ್ನೇನು ಇಗ್ನೋರ್ ಮಾಡ್ತಾಳೆ, ಬಟ್ ನಂತರ ಇದ್ರ ಸಂಖ್ಯೆ ಜಾಸ್ತಿ ಆದಾಗ ರಾಕೇಶನ್ಗೆ ವಾರ್ನ್ ಮಾಡ್ತಾನೆ. ಅಂದರೂ ಇದು ನಿಲ್ಲದೆ ಇದ್ದಾಗ ಅವನ್ನ ಬ್ಲಾಕ್ ಮಾಡ್ತಾರೆ. ಆದರೆ ಸುರೇಖಂಗೆ ಹೊಸ ಒಂದು ಸಮಸ್ಯೆ ಎದುರಾಗತ್ತೆ. ಅವನು ಬೇರೆ ಬೇರೆ ನಂಬರಿಂದ ಬೇರೆ ಬೇರೆ ಪ್ರೊಫೈಲಿಂದ ಅವುಗೆ ರೊಮ್ಯಾಂಟಿಕ್ ಮತ್ತು ಅಶ್ಲೀಲ ಕವಿತೆಗಳು, ಚಿತ್ರಗಳು, ವಿಡಿಯೋಗಳು ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಕೆಲವು ಸಂದೇಶಗಳಲ್ಲಿ ಆಕೆಯ ಇತ್ತೀಚಿನ ಚಟುವಟಿಕೆಗಳು ಮತ್ತು ಆಕೆ ಭೇಟಿ ನೀಡಿದ ಸ್ಥಳಗಳು, ಮಾಡಿದ ಕೆಲಸಗಳ ಬಗ್ಗೆ ವಿವರಗಳಿರುತ್ತೆ. ಸುಲೇಖಾ ಸೈಬರ್ ಸ್ಟಾಕಿಂಗ್ ಮತ್ತು ಡಾಕ್ಸಿಂಗ್ ಸೈಬರ್ ಅಪರಾಧಕ್ಕೆ ಬಲಿಯಾಗಿರ್ತಾಳೆ. ಸೈಬರ್ ಸ್ಟಾಕಿಂಗ್ ಅನ್ನೋದು ಆ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಅಥವಾ ಅವ್ರಿಗೆ ತಿಳಿಯದಂತೆ ಅವರ ಆನ್ಲೈನ್ ವಿವರಗಳನ್ನ ಸಂಪಾದನೆ ಮಾಡಿ ಅದನ್ನು ಬಳಸಿ ಅವರನ್ನು ಆನ್ಲೈನ್ನಲ್ಲಿ ಸಂಪರ್ಕಿಸಲು, ಟ್ರೋಲ್ ಮಾಡಲು, ಟ್ರೇಸ್ ಮಾಡಲು ಪ್ರಯತ್ನ ಪಡೋದಕ್ಕೆ ಸೂಚಿಸುತ್ತೆ. ಡಾಕ್ಸಿಂಗ್ ಸೈಬರ್ ಕ್ರೈಮು ಯಾರೊಬ್ಬರ ವಿಷಯನ್ನು ಅವ್ರಿಗೆ ಒಪ್ಪಿಗೆ ಇಲ್ಲದೆ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಬಿಡಿ ಬಿಡಿ ಭಾಗಗಳನ್ನ ಗುರ್ತೈಸಿ ಅವರ ನಿಜವಾದ ಐಡೆಂಟಿಟಿನೋ ಅಥವಾ ಅವ್ರ ಲೊಕೇಶನ್ನೋ ಅಥವಾ ಅವ್ರ ಕೆಲಸದ ಬಗ್ಗೆನೋ ಆನ್ಲೈನ್ನಲ್ಲಿ ಅವ್ರಿಗೆ ಪರ್ಮಿಷನ್ ಇಲ್ಲದೆ ಪಬ್ಲಿಷ್ ಮಾಡಿರ್ತಾರೆ. ಇದಲ್ಲದೆ ಮಹಿಳೆಯರು ಮತ್ತು ಹೆಣ್ಮಕ್ಳು ಸೈಬರ್ ಮಾನಹಾನಿ, ಸೈಬರ್ ಕಿರುಕುಳ, ರಿವೆಂಜ್ ಪೋರ್ನ್, ಸೆಕ್ಸ್ಟಾರ್ಷನ್, ಸೈಬರ್ ಬೆದರಿಸುವಿಕೆ, ದ್ವೇಷದ ಮಾತು ಅಥವಾ ಭಾಷಣ, ಸೈಬರ್ ಹ್ಯಾಕಿಂಗ್, ವೋಯರಿಸಮ್, ಡೀಪ್ ಫೇಕ್ಗಳು, ಕ್ಯಾಟ್ ಫಿಶಿಂಗ್, ಮಕ್ಕಳ ಪೋರ್ನೋಗ್ರಫಿ, ವರ್ಚುವಲ್ ರೇಪ್ ಇತ್ಯಾದಿ ಅನೇಕ ಸೈಬರ್ ಅಪರಾಧಕ್ಕೆ ಸುಲಭ ಗುರಿಯಾಗಿರ್ತಾರೆ. ಈ ಎಲ್ಲ ಸೈಬರ್ ಅಪರಾಧಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳು ನನ್ನ ಬ್ಲಾಗ್ ವೆಬ್ಸೈಟ್ www.cybermitra.in ಸಂದರ್ಶಿಸಿ. ಇಂಥ ಸೈಬರ್ ಕ್ರೈಮ್ಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ನಿಮ್ಮ ಸಾಮಾಜಿಕ ಮಾಧ್ಯಮದ ಪ್ರೊಫೈಲನ್ನು ಲಾಕ್ ಮಾಡಿ ಮತ್ತು ಅದನ್ನು ಪ್ರೈವೇಟ್ ಆಗಿಡಿ. ಆಮೇಲೆ ಹಿನ್ನೆಲೆ ಪರಿಶೀಲಿಸದೆ ನಿಮಗೆ ಬರೋ ಸ್ನೇಹಿತರ ವಿನಂತಿಯನ್ನು, ಫ್ರೆಂಡ್ ರಿಕ್ವೆಸ್ಟನ್ನು ಸ್ವೀಕರಿಸಬೇಡಿ. ಅವ್ರ ಪ್ರೊಫೈಲ್ ಚೆಕ್ ಮಾಡಿ. ಹೊಸದಾಗಿದ್ದರೆ ಅಥವಾ ಯಾರು ಫಾಲೋವರ್ಸ್ ಇಲ್ಲದೆ ಇದ್ದರೆ ಮೋಸ್ಟ್ಲಿ ಅದೆಲ್ಲ ಫೇಕ್ ಪ್ರೊಫೈಲ್ ಇರುತ್ತೆ. ನಿಮ್ಮ ಠಿಕಾಣಿ ಮತ್ತು ಮಾಹಿತಿಯನ್ನು ಸಾರ್ವಜನಿಕ ವಾಹಿನಿಗಳಲ್ಲಿ ಹಂಚ್ಕೋಬೇಡಿ. ಅಪರಿಚಿತರ ಸಂದೇಶಗಳಿಗೆ ಪ್ರತಿಕ್ರಿಯಿಸಬೇಡಿ ಮತ್ತು ನೀವು ಅವರ ಬಗ್ಗೆ ಅನುಮಾನ ಬಂದರೆ ಕೂಡಲೇ ಅವ್ರನ್ನ ಬ್ಲಾಕ್ ಮಾಡಿ. ಆಮೇಲೆ ಕಡೆಯದಾಗಿ ನೀವು ಮೊದಲ ಬಾರಿಗೆ ಆನ್ಲೈನ್ ಸ್ನೇಹಿತರನ್ನು ಭೇಟಿಯಾಗುತ್ತಿದ್ದರೆ ಅವ್ರನ್ನ ಯಾವಾಗಲೂ ಸಾರ್ವಜನಿಕ ಸ್ಥಳದಲ್ಲಿ ಭೇಟಿ ಮಾಡಿ ಮತ್ತು ಜೊತೆಗೆ ಯಾರನ್ನಾದರೂ ಒಬ್ರನ್ನ ಕರ್ಕೊಂಡೋಗಿ. ಹಂಗೂ ನೀವು ಇಂಥ ಸೈಬರ್ ಕ್ರೈಮ್ಗೆ ಬಲಿಯಾಗಿದ್ದರೆ ಕೂಡಲೇ 1930 ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಮತ್ತು ಅವ್ರ ಸಹಾಯ ಪಡಿ. ಅಂತಹ ವಂಚಕರು ಮತ್ತು ವಂಚನೆಯ ಬಗ್ಗೆ ಸಂಬಂಧಿಕ ಪ್ರಾಧಿಕಾರ ಅಥವಾ ಸಾಮಾಜಿಕ ಮಾಧ್ಯಮ ಜಾಲತಾಣಕ್ಕೂ ಕೂಡ ದೂರು ನೀಡಿ. ಆಮೇಲೆ ಆ ಪ್ರೊಫೈಲ್ ಯೂಸರ್ನ ಕೂಡಲೇ ಬ್ಲಾಕ್ ಮಾಡಿ. ಆದರೆ ಇದಕ್ಕೆ ಸಂಬಂಧಿತ ಯಾವುದೇ ಮಾಹಿತಿನ ಡಿಲೀಟ್ ಮಾಡಬೇಡಿ. ಅದು ನಿಮಗೆ ಮುಂದೆ ಆ ಅಪರಾಧಿನ ಪ್ರಾಸಿಕ್ಯೂಟ್ ಮಾಡೋಕ್ಕೆ ಎವಿಡೆನ್ಸ್ ಆಗಬೇಕಾಗತ್ತೆ. ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಕೇಳಿದಿರಿ. ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ. ಸಂದರ್ಶಿಸಿರಿ www.cybermitra.in. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.